ರಾಮ ಜಯ ಜೋ ಶ್ರೀರಾಮ ಸುರಾಮ ಅಮರ ವಿಸುತ ಬಲ ಅಮಿತ ಬಲ ಪ್ರಾಣ ರಾಮ ಜಯ ಜೋ ಶ್ರೀರಾಮ ಸುರಾಮ ರಾಮ ರಾಘವ ರಾಕ್ಷಸ ಭೀಮ ಕವಿ ಕುಲ ಸೋಮ ರಾಜ ರಾಮ ಪರಮ ಪುರುಷ ಹರಿ ಪಾವನ ಶ್ರೀಧರ ರಾಮ ಜಯ ತು ಶ್ರೀರಾಮ ಸುರಾಮ ಅಮರ ವಿಸುತ ಫಲ ಅಮಿತ ಫಲ ರಾಮ ಜಯ ತು ಶ್ರೀರಾಮ ಸುರಾಮ. ಹರ ಹರ ಮಹಾದೇವ್ ಗೋವಿಂದ 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 ಜೈ 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 ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ ಏನೇ ಬರಲಿ ಒಗ್ಗಟ್ಟಿರಲಿ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये अगजानन पद्मासनं गजाननमार्णितम् अनेकदन्तं भक्तानाम् एकदन्त उपास्मये एकदन्त उपास्मये गजाननं भूतगणादिसेवितं कपित्तजम्बो फलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजम् वक्रतुंड महाकाय सूर्यकोटि समप्रभा निर्विघ्नो कुरु मे देवा सर्वकार्येषु सर्वदा राम मंत्रावा जपिसो हे मनुजा राम मंत्रावा जपिसो हे मनुजा राम मंत्रावा जपिसो हे
ಆ ಮಂತ್ರ ಈ ಮಂತ್ರ ಮೆಚ್ಚಿನ ಕೆಡಬೇಡ. ಆ ಮಂತ್ರ ಈ ಮಂತ್ರ ಮೆಚ್ಚಿನ ಕೆಡಬೇಡ. ಸೋಮಶೇಖರ ತನ್ನ ಬಾಮೆಗೆ ಬೇಡಿದ. ಸೋಮಶೇಖರ ತನ್ನ ಬಾಮೆಗೆ ಬೇಡಿದ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಕುಲಯಿನಾದರೂ ಕೂಗಿ ಜಪಿಪ ಮಂತ್ರ. ಕುಲಯಿನಾದರೂ ಕೂಗಿ ಜಪಿಪ ಮಂತ್ರ. ಕಲುಷ ಪರ್ವತಕ್ಕಿದು ಪವಿತ್ರ ಮಾಡುವ ಮಂತ್ರ. ಕಲುಷ ಪರ್ವತಕ್ಕಿದು ಪವಿತ್ರ ಮಾಡುವ ಮಂತ್ರ. ಸುಲಭದಿಂದಲೇ ಮೋಕ್ಷ ಸೂರೆಗೊಳ್ಳುವ ಮಂತ್ರ. ಸುಲಭದಿಂದಲೇ ಮೋಕ್ಷ ಸೂರೆಗೊಳ್ಳುವ ಮಂತ್ರ. ಹಲವು ಪಾಪಗಳ ಹತಗೊಳಿಸುವ ಮಂತ್ರ. ಹಲವು ಪಾಪಗಳ ಹತಗೊಳಿಸುವ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು. ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು. ಸಾಲು ರಗದಿ ನಿತ್ಯ ಸೇವಿಪ ಮಂತ್ರ. ಸಾಲು ರಗದಿ ನಿತ್ಯ ಸೇವಿಪ ಮಂತ್ರ. ಭಾನುಕುಲೇಶನ ರಾಮ ರಾಘವ ರಾಮ ಭಾನುಕುಲೇಶನ ಧೀರನ ನಿಪನಮ್ಮ. ಭಾನುಕುಲೇಶನ ಧೀರನ ನಿಪನಮ್ಮ. ದಿನ ರಕ್ಷಕ ಪುರಂದರ ವಿಠಲನ ಮಂತ್ರ. ದೀನ ರಕ್ಷಕ ಪುರಂದರ ವಿಠಲನ ಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಮಂತ್ರವ ಜಪಿಸೋ ಹೇ ಮನುಜ. ಸಮಸ್ತ ಕುಲಕೋಟಿ ಕನ್ನಡದ ಕಲಾವಿದರಿಗೆ, ಕಲಾ ಕಣ್ಮಣಿಗಳಿಗೆ, ಕಲಾ ಆರಾಧಕರಿಗೆ, ಕಲಾ ಪ್ರೋತ್ಸಾಹಕರಿಗೆ ಶ್ರೀ ಜುಂಜಪ್ಪ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಪರವಾಗಿ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಈ ದಿವಸ ತುಮಕೂರು ತಾಲೂಕು ಕೋರಾ ಹೋಬಳಿ
ಕೆಸ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಭೋನಹಳ್ಳಿ ಗೊಲ್ಲರಟ್ಟಿಯಲ್ಲಿ ಗುಬ್ಬಿ ತಾಲೂಕು ಚೋಳೂರು ಹೋಬಳಿ ಯರ್ನಟ್ಟಿ ಗ್ರಾಮದ ಬೆಳ್ಳಿ ಕಿರೀಟ ಪುರಸ್ಕೃತರು, ರಂಗಗೌರವ ಪುರಸ್ಕೃತರು, ಕಲಾಚತುರ, ಸಂಗೀತ ಸಾಮ್ರಾಟ್ ಎಂದೇ ಖ್ಯಾತಿಯಾಗಿರುವ ಅಲ್ಲದೆ ಸುವರ್ಣಚಂದ್ರ ಜನಪ್ರಿಯ ಮಾಣಿಕ್ಯ ಎಂಬ ಬಿರುದಾಂಕಿತರಾದ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಈ ರಾಮಚಂದ್ರಪ್ಪನವರ ದಕ್ಷ ನಿರ್ದೇಶನದಲ್ಲಿ ಪಕ್ಕ ವಾದ್ಯಗಳೊಂದಿಗೆ ಮೂಡಿ ಬರಲಿರುವ ಸುಂದರ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸುತ್ತಾದ್ದರಿಂದ ಈ ನಮ್ಮ ಕಲಾವಿದರಿಂದಾಗಲಿ ಪಕ್ಕ ವಾದ್ಯಗಳಿಂದಲೇ ಆಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಕಂಡು ಬಂದಾಗ್ಯೂ ಹಂಸಕ್ಷೀಯರ ನ್ಯಾಯದಂತೆ, ಅಂದರೆ ಯಾವ ರಾಜಹಂಸಕ್ಕೆ ಹಾಲು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಹಾಲನ್ನು ಸವಿದುಂಡಿಡ್ತೇವೋ ತದೋ ರೀತಿ ಈ ನಮ್ಮ ಬಾಲಕರಲ್ಲೇ ಆಗಲಿ ಪಕ್ಕ ವಾದ್ಯಗಳಲ್ಲೇ ಆಗಲಿ ಕಂಡುಬರುವ ತಪ್ಪು ತೊದಲು ನುಡಿಗಳನ್ನು ಮನ್ನಿಸಿ ಅವರನ್ನು ಹರಸಿ ಆರೈಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರಿಗಮ ಪದನೆ ಸಪ್ತ ಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿಗಮ ಪದನೆ ಸಪ್ತ ಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿಗಮ ಪದನೆ ಸಪ್ತ ಸ್ವರ ಸುತದಲ್ಲಿ ಸುಮ್ಮೀದು ನಲಿದಿರ ಸುರ ಮುನಿ ಗಣಗಳು ಅರುಷದಿ ಮರಿಸಿರ. ಸ್ವರಲಯ ಸುತದಲ್ಲಿ ಭುವಿದು ನಲಿದಿರ ಸುರ ಮುನಿ ಗಣಗಳು ಅರುಷದಿ ಸ್ಮರಿಸಿ. ಅರುಷದಿ ಅರ್ಪಿಯ ನಿನ್ನನ್ನು ಸ್ಮರಿಸಿಯ. ಅರುಷದಿ ಅರ್ಪಿಯ ನಿನ್ನನ್ನು ಸ್ಮರಿಸಿಯ. ಎಂತ ಸುಖವಿದು ಎಂತ ಸೊಗಸಿದು ಸಪ್ತ ಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿಗಮ ಪದನೆ ಸಪ್ತ ಸ್ವರ. ನೆಲಸಿರುವೆ ತುಂಗಾ ತಟದಲ್ಲಿ ನಿಂತಿರುವೆ. ಶೃಂಗೇರಿಯಲ್ಲಿ ನೆಲಸಿರುವೆ ತುಂಗಾ ತಟದಲ್ಲಿ ನಿಂತಿರುವೆ. ಶಂಕರಗೊಲ್ಲಿದ ಕೀರ್ವಾಣಿ ಶಂಕರಗೊಲ್ಲಿದ ಕೀರ್ವಾಣಿ. ನವರಾಗ ರಂಜನೆ ಪದ ಸನಿದ ಮಗ ಸರಿಗಮ ಪದ ನಿಜ. ನವರಾಗ ರಂಜನ ಪದ ಸನಿದ ಮಗ ಸರಿಗಮ ಪದ ನಿಜ. ಸರಿಗಮ ಪದನಿ ಸಪ್ತ ಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆಯೇ. ಸರಿಗಮ ಪದನಿ ಸಪ್ತ ಸ್ವರ. ಚಕ್ರಪೀಠದಿ ರಾರಾಜಿಸಿಯೇ ಚತುರ್ವೇದಗಳ ಮಾತೆಯೇ.
ವೀಣಾ ಪುಸ್ತಕ ಪಾಣಿ ಮಾಣಿಕ್ಯ ವೀಣಾ ಪುಸ್ತಕ ಪಾಣಿ ಸಾರಮತಿ ಜನನಿ ಪದ ಸನಿ ತಮ ಗಸ ಸರಿ ಗಮ ಪದ ನಿಸ ಸಾರಮತಿ ಜನನಿ ಪದ ಸನಿ ತಮ ಗಸ ಸರಿ ಗಮ ಪದ ನಿಸ ಸರಿ ಗಮ ಪದ ನಿ ಸಪ್ತಸ್ವರ ಹಿಡಿದೆ ವೀಣೆಯಲ್ಲಿ ಶಾರದೆಯೇ ಸರಿ ಗಮ ಸರಿ ಗಮ ಸರಿ ಗಮ ಪದ ನಿ ಸಪ್ತಸ್ವರ ಅಮ್ಮ ಜನನಿ ಶಾರದೆ ಗುರುದೇವ ಸುಮಂತ್ರ ಮಹಾಪ್ರಭು ಮಂತ್ರಿಯೇ ಕೇಳು ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳು ಗುರುದೇವ ರಾಜೇಂದ್ರ ಸುಮಂತ್ರ ಮಹಾಪ್ರಭು ಮಂತ್ರಿಯೇ ಕೇಳು ಇಂತೋ ನಾನಿ ರಾಜವ ಮಂತ್ರಿಯೇ ಕೇಳು ಇಂತೋ ನಾನಿ ರಾಜ ಮಂತ್ರಿಯೇ ಕೇಳು ಗುರುದೇವ ರಾಜೇಂದ್ರ ಸುಮಂತ್ರ ಮಹಾಪ್ರಭು ಸಂತಸದಿಂದಲೇ ಗುರುದೇವ ರಾಜೇಂದ್ರ ಸುಮಂತ್ರ ಮಹಾಪ್ರಭು ಸಂತಸದಿಂದಲೇ 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 ರಾಮಚಂದ್ರ ಈ ರಾಜ್ಯ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಇಂದು ನಾನಿ ರಾಜವ ಮಂತ್ರಿಯೇ ಕೇಳು ಗುರುದೇವ ರಾಜೇಂದ್ರ ಸುಮಂತ್ರ ಮಹಾಪ್ರಭು ಕೋಸಲ ದೇಶವ ಆಶೀಸಿ ರಾಮನಿಗೆ ಕೋಸಲ ದೇಶವ ದೇಸಿನಿಂದ ಪಾಠ ಕೋಸಲ ದೇಶವ ಅದರಿಂದ ಪಾಠ ಗುರುದೇವ ರಾಜೇಂದ್ರ ಸುಮಂತ್ರ ಮಹಾಪ್ರಭು ಆಶೀಸಿ ಪಾಠ ದೇಸಿನಿಂದ ಪಾಠ ದೇಸಿನಿಂದ ಪಾಠ ಆಸೆಯಿನ್ ಕಟ್ಟುವೆ ಮಂತ್ರಿಯೇ ಕೇಳು ಇಂದು ನಾನಿ ರಾಜ
ಮುನಿಪುಂಗದವರೇ, ರಾಜೇಂದ್ರ. ಸುಮಂತ್ರ ಮಂತ್ರಿವರ್ಯರೇ, ಮಹಾಪ್ರಭು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಕೋಸಲ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿದರು. ಇದಕ್ಕೆ ನಿನ್ನ ಅಭಿಮತವೇನು ಗುರುದೇವ? ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಸೀತಾರಾಮರ ಪಟ್ಟಾಭಿಷೇಕ. ರಾಜೇಂದ್ರ, ಗುರುದೇವ, ರಘುರಾಮಚಂದ್ರನು ಸದ್ಗುಣಶೀಲನು. ರಾಜೇಂದ್ರ, ಗುರುದೇವ, ರಘುರಾಮಚಂದ್ರನು ಸದ್ಗುಣಶೀಲನು ಲೋಕ ಲೋಕವ ಪಾಲಿಪನು. ಲೋಕ ಲೋಕವ ಪಾಲಿಪನು. ಸೀತಾರಾಮರ ಪಟ್ಟಾಭಿಷೇಕ ಲೋಕವೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಪೂಜ್ಯರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರದಲ್ಲಿ ನನಗೆ ಮಾತ್ರವಲ್ಲ, ದೇವಾನುದೇವತೆಗಳು ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆ ಬೇಕೆ? ಬಹಳ ಸಂತೋಷ ರಾಜೇಂದ್ರ, ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಆಜ್ಞಾಪಿಸುವೆನು ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಸುಮಂತ್ರರೇ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ. ಮಹಾಪ್ರಭು, ಸುಮಂತ್ರರೇ, ರಘುರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಮಹಾಪ್ರಭು, ಸುಮಂತ್ರರೇ, ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ದೇವ ಮನವರೆಲ್ಲ ಸಂತಸ ಪಡುವಂತ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಈ ದಿನ ಶುಭ ದಿನ. ಸಾರ್ವಭೌಮ, ಸುಮಂತ್ರರೇ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪರಿಜನ ಪುರಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಕೂಡ ಬಹಳ ಸಂತೋಷವಾಗಿದೆ ರಾಜೇಂದ್ರ, ಬಹಳ ಸಂತೋಷವಾಗಿದೆ. ಬಹಳ ಸಂತೋಷವಾಯಿತು ಸುಮಂತ್ರರೇ, ಬಹಳ ಸಂತೋಷವಾಯಿತು. ಹಾಗಾದರೆ ನೀವೀಗಲೇ ಹೋಗಿ ರಾಮಚಂದ್ರನನ್ನು ಬರಮಾಡಿ. ತಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭು. ಗುರುದೇವ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ರಾಜೇಂದ್ರ, ನಾಳೆ ಪಂಚಮಿ ಗುರುವಾರ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ.
ತಮ ಪಾದಗೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ತಮ ಪಾದಗೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ಇಂದು ಎನ್ನನು ಕರಸಿದ ಪರಿ ಜನಕ ಕುಮಾರ, ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಜನಕ ಕುಮಾರ, ಇಂದು ಎನ್ನನು ಕರಸಿದ ಪರಿ ಇಂದು ಎನ್ನನು ಕರಸಿದ ಪರಿ ಅನ್ನವೇನುದು ಬೇನುದು ಜನಕನೇ ತಂದೆಯೇ. ತಮ ಪಾದಗೀಗ ವಂದಿಸುವೆ ನಾನತಿ ಹರುಷದಿ ತಂದೆಯೇ. ತಂದೆಯೇ. ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ಕುಮಾರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಿಸಿದ ಕಾರಣವೇನು? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ವರವಾದದ್ದು. ಅದೇನೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ನಿನಗೆ ಈ ಕೋಸಲ ರಾಜ್ಯವನ್ನು ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವೆ. ಇದಕ್ಕೆ ನಿನ್ನ ಅಭಿಮತವೇನು ರಾಮಚಂದ್ರ? ಜನಕ, ಕುಮಾರ, ಆದರೆ ಎಂಬ ಅರ್ಧೋತ್ಯವೇಕೆ ಕುಮಾರ? ತಂದೆಯೇ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅಂತಹ ಅವಸರವೇಕೆ ಜನಕ? ರಾಮಚಂದ್ರ, ಅವರಿಗೂ ಹೇಳಿ ಕಳಿಸಿದ್ದೇನೆ, ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಶುಭ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯ ನೆರವೇರಿಸಬೇಕಾಯಿತು. ಮಗು ರಾಮಚಂದ್ರ, ಜನಕ, ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಜನಕ, ಅಪ್ಪಿ ನೀವಿತ್ತಾಜ್ಞೆಗೆ ತಪ್ಪನ್ನೆಸಗುವನೆ. ನಿಮ್ಮ ಇಷ್ಟದಂತೆಯೇ ಆಗಲಿ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ರಾಮಚಂದ್ರ, ನೀನು ಮಂಗಳ ಸ್ನಾನವನ್ನು ಮಾಡಿ ಶುದ್ಧನಾಗಿರು. ನಾನು ಕಾಲ ಹರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ರಾಮಚಂದ್ರ, ಗುರುದೇವ, ಗೋಪಿವಾದ ವಿಚಾರಗಳನ್ನು ಹೇಳಬೇಕು. ನನ್ನ ಸಂಗಡ ನೀನು ಬಾ. ಹಾಗೇ ಆಗಲಿ ಗುರುದೇವ. ಸುಮಂತ್ರ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ನಾಡಿನಲ್ಲಡೆ ಡಂಗೂರದ ಮೂಲಕ ತಿಳಿಸಿಬಿಡು. ಹಾಗೆ ಆಗಲಿ ಪ್ರಭು. ನಾನು ಕೂಡ ರಾಣಿ ವಿಲಾಸಕ್ಕೆ ಹೋಗಿ ಸಮಾಚಾರವನ್ನು ತಿಳಿಸಿ ಬರುವೆನು. ಹಾಗೆ ಆಗಲಿ ಮಹಾಪ್ರಭು.
ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲೆಗಳು, ರಾಜಬೀದಿಗಳಲ್ಲಿ ತೋಳಿರು ತೋರಣಗಳು, ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ. ರಾಮರಾಜ್ಯ 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 ರಾಮರಾಜ್ಯ. ಏನು ಈ ಸಡಗರ ಸಂಭ್ರಮಕ್ಕೆ ಕಾರಣ ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕ ಕೂಡದು. ರಾಮನಿಗೆ ಪಟ್ಟಾಭಿಷೇಕ ಎಂದು ಆಗ ಕೂಡದು. ಈಗೇನ್ ಮಾಡ್ಲೋ ಮರೆತಿದ್ದೆನು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡವೇಕೆ ರಾಣಿಯ ಮುಂದರಕ್ಕೆ ಈಗಲೇ ತೆರಳುವೆನು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ. ಓಂ ಭಗವತೆ ನಮಃ. ಆರ್ತ ಜನ ಸಂರಕ್ಷಣೆ ಭಕ್ತ ಕೋಟಿ ದೇವತೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹದೇವಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹದೇವಿ ಅಮ್ಮ ದೇವಿ ಮಹದೇವಿ ಅಮ್ಮ. ಧರೆಯೊಳು ನೀರು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಲಿ ನಿನ್ನ ವಿಖ್ಯಾತಿ.
ಅಮ್ಮ ದೇವಿ ಮಹದೇವಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಭಕ್ತಕೋಟಿ ಜನ ಹೃದಯದ ದೇವತೆ ಭಕ್ತಕೋಟಿ ಜನ ಹೃದಯದ ದೇವತೆ ದೇವಿ ಮಹದೇವಿ ಅಮ್ಮ ದೇವಿ ಮಹದೇವಿ ಅಮ್ಮ 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 ಜಗನ್ಮಾತೆ, ಅನವರತವೂ ನಿನ್ನನ್ನೇ ನಂಬಿರುವ ನಮ್ಮನ್ನು, ನಮ್ಮ ನಾಡಿನ ಪ್ರಜೆಗಳನ್ನು, ಪಶು ಪಕ್ಷಿಗಳನ್ನು ಕಾಪಾಡಿ ರಕ್ಷಿಸುವ ಭಾರವು ನಿನ್ನದಾಗಿರುವುದು ತಾಯಿ. ಇದೇನು ಇಷ್ಟು ವೇಳೆಯಾದರೂ ಪ್ರಾಣಕಾಂತನು ಬಾರಲೇ ಇಲ್ಲವಲ್ಲ? ಕಾರಣವೇನಿರಬಹುದು?
ಈ ವಿಚಾರವನ್ನು ಯಾರಲ್ಲಿ ಆದರೂ ಹೇಳಿಕೊಳ್ಳೋಣವೆಂದರೆ ನನ್ನ ಆಪ್ತಳಾದ ಮಂತ್ರಿಯು ಬಾರಲಿಲ್ಲವಲ್ಲ. ಕಾರಣವೇನಿರಬಹುದು? ಕಾಣ್ತಾನೇನು ಓ ಕೈಕಾ ಓ ಇಲ್ಲಿರುವೆಯಾ? ಮಂತರ ಬಂದೆಯ? ಬಾ ಕುಳಿತುಕೋ. ಸುಖಾಗಮನವೇ? ನನ್ನ ಸುಖವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವೆಲ್ಲರೂ ಸುಖವಾಗಿದ್ದಂತೆಯೇ. ಮಂತರ, ಆ ಪರಮೇಶ್ವರನ ಕೃಪೆಯಿಂದಾಗಿ ನನ್ನ ಸುಖ ಸಂತೋಷಗಳಿಗೆ ಯಾವ ಕುಂದುಕೊರತೆಗಳು ಇಲ್ಲ. ಇದೇನು ನಿನ್ನನ್ನು ನೋಡಿದರೆ ಏನೋ ಸಂತಾಪ ಸೂಚಿತವಾದ ವಿಚಾರವನ್ನು ತಂದಂತಿದೆ. ಅದೇನು ನಿನ್ನ ಆಪ್ತಳಾದ ನನ್ನಲ್ಲಿ ಹೇಳಬಾರದೆ? ಹಾಗಾದರೆ ಆ ವಿಚಾರವು ನಿನಗೆ ತಿಳಿಯದು? ಯಾವ ವಿಚಾರ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಅದು ನಿನಗೆ ತಿಳಿಯದು? ಏನು ಹೇಳಿದೆ ಮಂತರ? ಕಂದನಾದ ರಾಮಗೆ ನನ್ನ ಸುಕುಮಾರನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ. ಎಂತಹ ಸಂತೋಷದ ವಿಚಾರವಮ್ಮ. ಇಂತಹ ಸಂತೋಷದ ವಿಚಾರವನ್ನು ಅರಿಯದ ಕಾರಣ ಈ ಮುತ್ತಿನ ಹಾರವನ್ನೇ ನಿನಗೆ ಬಹುಮಾನವಾಗಿ ಕೊಡುವೆನು. ಗ್ರಹಚಾರವಿರಬೇಕು. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ. ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ನಮ್ಮ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು.
ಅಮ್ಮ, ನಿನ್ನನ್ನು ಜಾಣಳೆಂದು ಭಾವಿಸಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತಿದೆ. ಇನ್ನು ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತರ ಈ ರೀತಿಯಾಗಿ ಮಾತನಾಡುತ್ತಿರುವೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಕಷ್ಟ ಬರುವುದೇ? ಅದು ಹೇಗೆ? ಈಗ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವರ್ಯಾರು? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಇದೇನು ಮಂತರ ಈ ರೀತಿಯಾಗಿ ಮಾತನಾಡುತ್ತಿರುವೆ? ಕೌಸಲ್ಯ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಹಾಗಲ್ಲ ಕೇಳು. ರಾಮನು ಕೌಸಲ್ಯಗಿಂತಲೂ ಅತಿಶಯವಾದ ಪ್ರೀತಿ, ಪ್ರೇಮ, ವಿಶ್ವಾಸಗಳನ್ನು ನನ್ನಲ್ಲಿಟ್ಟಿರುವನು. ಅದು ಅಲ್ಲದೆ ರಾಮನಿಗೆ ಪಟ್ಟಾಭಿಷೇಕವಾದರೆ ಲೋಕಗಳೇ ಆನಂದ ಪಡುವುದು. ಹೀಗಿರುವಾಗ ಅವನ ತಾಯಿಯಾದ ನನ್ನ ಆನಂದಕ್ಕೆ ಪಾರವೆಲ್ಲಿಯದು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಆ ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ್ದರೆ ನಿನ್ನಣೆ ಬರನೆ ಅಷ್ಟು. ದೇವಿ, ಇಷ್ಟೆಲ್ಲ ಮಾತನಾಡುವೆಯಲ್ಲ, ನಾಳೆಯ ರಾಮಚಂದ್ರನ ಪಟ್ಟಾಭಿಷೇಕ. ಅಂಥದ್ದಲ್ಲಿ ಈ ವಿಷಯವನ್ನು ನಿನಗೆ ಯಾರಾದರೂ ತಿಳಿಸಿದ್ದರೆ? ಇಲ್ಲವಲ್ಲ. ಯಾಕೆ ತಿಳಿಸ್ತಾರೆ ಹೇಳು? ಸಾಧುವಾಗಿ ಸಿಕ್ಕಿದೀಯ ಅದಕ್ಕೆಯ. ಈಗ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನು ಅಯೋಧ್ಯೆಯ ರಾಜನಾಗುವನು, ಆ ಕೌಸಲ್ಯೆಯು ರಾಜಮಾತೆಯಾಗುವನು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸಿ. ಹೋಗ್ ನಿನ್ನಣೆ ಬರನೆ ಅಷ್ಟು. ಹೌದಲ್ಲವೇ? ಇವಳು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆಗಿದೆ. ಮಂತರ, ಇಂದೇಕೋ ನನ್ನ ಬುದ್ಧಿಗೆ ಏನು ತೋಚದಂತಾಗಿದೆ. ಈಗ ನಾನೇನು ಮಾಡಲಿ ಅದನ್ನು ತಿಳಿಸುವೆಯಾ? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳುವುದೇನೋ ಸರಿ, ಏನೆಂಬುದಾಗಿ ಕೇಳಿಕೊಳ್ಳಲಿ? ಅದನ್ನು ನಾನೇ ಹೇಳಬೇಕು. ಈಗ ಕೇಳು. ಮೊದಲನೆಯ ವರಕ್ಕೆ ರಾಮನು ನಾರುಮಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಬಿಡು. ಎರಡನೆಯ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ವನವಾಸಕ್ಕೆ ಹೋಗಬೇಕೆಂದು ಕೇಳಿಬಿಡು. ಏನೆಂದೆ? ಜ್ಯೇಷ್ಠನಾದ ರಾಮನಿಗೆ ವನವಾಸ, ಕನಿಷ್ಠನಾದ ಭರತನಿಗೆ ಪಟ್ಟಾಭಿಷೇಕವೇ? ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗಲಿಲ್ಲ. ನೀನು ನನ್ನ ಆಪ್ತಳು, ಚಿಕ್ಕಂದಿನಿಂದಲೂ ನನ್ನನ್ನು ಸಾಕಿ ಸಲಹಿರುವೆ ಎಂಬ ಕಾರಣಕ್ಕಾಗಿ ನಿನ್ನೆ ಅಪರಾಧವನ್ನು ಮನ್ನಿಸಿದ್ದೇನೆ. ಇದೇ ಮಾತುಗಳನ್ನು ಬೇರೆ ಯಾರಾದರೂ ಆಡಿದ್ದೇ ಆಗಿದ್ದರೆ ಅವರ ನಾಲಿಗೆಯನ್ನೇ ಸೀಳಿ ಬಿಡುತ್ತಿದ್ದೇನೆ. ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಇದೇನೋ ಮಾಡಕ್ ಹೋಗೇನೋ ಆತಲ್ಲು, ಸುಮ್ಕಿದ್ದಿದ್ರು ಆಗದು. ನನ್ನಣೆ ಬರನ್. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ಈ ರಾಜ್ಯವನ್ನಾಳಬೇಕೆ? ನಾನು ಹಿಂದೆ ಸಾಯುವೆನೋ ನಾಳೆಯೇ ಸಾಯುವೆನೋ ಆತುರ ಪಟ್ಟು ಮಾತನಾಡಬೇಡ. ನಾಳೆಯೇ ರಾಮಚಂದ್ರನ ಪಟ್ಟಾಭಿಷೇಕ. ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏಕೆ ಕಳಿಸಬೇಕಾಗಿತ್ತು? ಏನೋ ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕೆಂದು ಹೇಳಿದೆನಮ್ಮ. ನಾನಿನ್ನು ಬರುವೆನು. ಹೌದಲ್ಲವೇ? ನನ್ನ ಮಗನಾದ ಭರತನನ್ನು ನನ್ನ ತವರು ಮನೆಗೆ ಕಳುಹಿಸಿ ಅವನಿಲ್ಲದ ವೇಳೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯವನ್ನು ಮಾಡಿದರನ್ನು ನೋಡಿದರೆ ಇದರಲ್ಲೇನೋ ಕುತಂತ್ರವಿರುವಂತಿದೆ. ಅನ್ಯಾಯವಾಗಿ ಏಕೇನು ನಿಂದಿಸಿದನಲ್ಲ. ಮಂತರ, ಹೋಗಬೇಡ ನಿಲ್ಲು. ಏನು, ರಾಮನ ಮೇಲಿರುವ ಪ್ರೀತಿಯಿಂದಾಗಿ ನಿನ್ನನ್ನು ನಿಂದಿಸಿದೆನು. ಅಷ್ಟಕ್ಕೆ ನಿನ್ನ ಆಪ್ತಳಾದ ನನ್ನ ಮೇಲೆ ಕೋಪಗೊಳ್ಳುವರೆ?
ಏನಾರು ಹೇಳಕ್ ಹೋದ್ರು ನನ್ನೇ ಬೈತಾಳೆ. ಈಗ ಹೋಗಲಿ ನನ್ನೇ ಬಿಡು. ಕೇಳ್ತಾಳೆ. ಈಗ ನಾನೇನು ಮಾಡಲಿ ಅದನ್ನು ತಿಳಿಸುವೆಯಾ? ಈಗ ಕೇಳು, ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ಇನ್ನಾರ ಮೇಲೆ? ನನ್ನ ಮೇಲೆ ಅಲ್ವೇ? ಹೇಳ್ಕಣದ್ ನೋಡು. ಈಗ ಮಹಾರಾಜರು ಅಂತಃಪುರಕ್ಕೆ ಬರುವುದನ್ನರಿತು ಈ ರೀತಿಯಾಗಿ ಮಾಡು. ಯಾವ ರೀತಿಯಾಗಿ? ತಡಿ, ಯಾರಾದ್ರೂ ಕೇಳಿಸ್ಕೊಂಬೋದು. ಯಾರನ್ನು ಹುಡುಕುತ್ತಿರುವೆ? ಯಾರು ಇಲ್ವ? ಆಮೇಲೆ ನನಗೆ ಆಚಾರ. ಈಗ ಕೇಳು, ಮಹಾರಾಜರು ಅಂತಃಪುರಕ್ಕೆ ಬರುವುದನ್ನರಿತು ನಿನ್ನ ಕೇಶ ರಾಶಿಗಳನ್ನೆಲ್ಲ ಕೆದರಿಕೋ, ನಿನ್ನ ಆಭರಣಗಳನ್ನೆಲ್ಲ ಕಲಚಿಡು, ಸಿಟ್ಟಿನಿಂದ ಮಲಗಿರು. ನಿನ್ನ ಪತಿಯು ಬಂದು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ಈ ವರಗಳನ್ನು ಕೇಳಿಕೋ. ಆದರೆ ಒಂದು ಮಾತು. ಏನದು? ಶ್ರೀರಾಮ ನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳು. ಸರಿ? ಹಾಗೆ ಆಗಲಿ ಮಂತ್ರ. ನಿನ್ನಂತಹ ಆಪ್ತರು ನನಗೆ ಮತ್ತಾರು ಇಲ್ಲ. ಅದೆಂತಿರಲಿ, ಈಗ ನೀನೆಲ್ಲಿಗೆ ಹೋಗುವೆ? ನಾನೀಗಲೇ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳನ್ನೆಲ್ಲ ನಿಶಬ್ದವಾಗಿ ಮಾಡುವೆನು. ಹಾಗೆ ಆಗಲಿ. ಈ ವಿಚಾರವನ್ನೆಲ್ಲ ಮಹಾರಾಜರು ಯಾರು ಹೇಳಿಕೊಟ್ರು ಅಂದ್ರೆ ಯಾರೇನ ಹೇಳುವೆ? ಇನ್ಯಾರೆಂದು ಹೇಳಲಿ? ನನ್ನ ಆಪ್ತ ಸಖಿಯಾದ ಮಂತರೆಯೇ ಎಂದು ಹೇಳುವೆ. ನನ್ನ ವಿಚಾರವೇ ಬೇಡ. ಬೇಡವೇ? ತಿಳಿಯಿತೆ? ಆಗಲಿ. ಮಹಾರಾಜರು ಬರುವ ವೇಳೆ ಆಯ್ತು, ಜಾಗೃತಿಯಾಗಿ ಹೊರಡು. ರಾಮನ ಪಟ್ಟಾಭಿಷೇಕವೇನು ನಿಂತು ಹೋದ ಹಾಗೆಯೇ ಇನ್ನು ಭರತನಿಗೆ ಆಗುವುದೋ ಇಲ್ಲವೋ? ನಾನು ಬಂದ ಕಾರ್ಯ ನೆರವೇರಿತು. ಎಲ್ಲ ಕಳ್ಸಾಕ್ಯವಳೆ ಮಹಾರಾಜರು. ಏನಿದು? ಕೈಕಾಂತಪುರಕ್ಕೆ ಪ್ರವೇಶಿದೊಡನೆ ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾ, ದೇವಿ, ಕೈ ಓ ಕೈಕೆಯು ಮಲಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಕೆದರಿದೆ ಕೇಶರಾಶಿ, ಮುಖವೂ ಬಾಡಿರುವುದು. ಹಿಂದೆ ತಾಳಿದೆ ನಾರಿಯ ಮುಖ ಮಾರಿಯ ಅವತಾರ. ಇದೆಲ್ಲವನ್ನು ನಿಭಾಯಿಸಬಲ್ಲ ಈ ದಶರಥ ಚಕ್ರವರ್ತಿ. ಕೈಕಾ, ದೇವಿ, ಕೈಕಾ, ಹೇಳು ದೇವಿ, ಹೇಳು. ಕೈಕಾ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಲು ಕಾರಣವೇನು ಕೈಕಾ? ನನ್ನಿಂದೇನಾದರೂ ಅಪರಾಧವಾಯಿತೆ ಅಥವಾ ನಿನ್ನ ದಾಸದಾರಿಸಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ, ನನ್ನೊಡನೆ ಕೋಪವೇ? ಕೈಕಾ, ಕೋಪ ಮಾಲ್ಪರೆ ಮಾನುನಿ ಮಣಿಯಲೆ ಕೋಪ ಮಾಲ್ಪರೆ. ಕೈಕಾ, ನನ್ನಲ್ಲಿಯೂ ಕೋಪವೇ? ಕೋಪ ಮಾಲ್ಪರೆ ಮಾನುನಿ ಮಣಿ
ನನ್ನಲ್ಲಿ ಕೋಪವೇ? ಪ್ರೀತಿಯಿಂದಲೀಗ ಪ್ರಾಂತನಾದೇನೋ ಕೈಗಾ ನನ್ನಲ್ಲಿ ಕೋಪವೇ? ಪ್ರೀತಿಯಿಂದಲೀಗ ಪ್ರಾಂತನಾದೇನೋ ಕೈಗ ನನ್ನಲ್ಲಿ ಕೋಪವೇ? ಪ್ರೀತಿಯಿಂದಲೀಗ ಪ್ರಾಂತನಾದೇನೋ ಕೋಪವೇಕೆ ನಿನಗೆ ದೇವಿ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗೋದೆ ಕೋಪ ಮಾಡ್ಬರೆ ಮಾನು ನೀ ಮಣಿಯ ಕೋಪ ಮಾಡ್ಬರೆ ಮಾನು ನೀ ಮಣಿಯ ಕೋಪ ಮಾಡ್ಬರೆ ದೇವಿ ಕೈಕ ನನ್ನಲ್ಲಿಯೂ ಕೋಪವೇ? ಕೋಪ ಮಾಡಬೇಡ ದೇವಿ. ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕ ಇಂದು ಈ ರೀತಿ ಮಾತನಾಡುತ್ತಿರುವೆ? ಪ್ರಾಣೇಶ್ವರ, ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೀತಿಯು ಯಾರಲ್ಲಿರುವುದು? ಇನ್ಯಾರ ಮೇಲೆ ಕೈಕ? ನಿನ್ನ ಮೇಲಲ್ಲವೇ? ನನ್ನ ಮೇಲೆ? ನಿನ್ನ ಮೇಲೆ ಕೈಕ. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೇ? ಇಲ್ಲ ಕೈಕ, ನಿನ್ನ ಬಿಟ್ಟು ಮತ್ತಾರ ಮೇಲೂ ಪ್ರೀತಿ ಇಲ್ಲ ಕೈಕ. ಪ್ರಾಣೇಶ್ವರ, ಕೈಕ ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೆಂದು ಹೇಳುತ್ತಿರುವಿರಿ? ನಿಧಾನವಾಗಿ ಮೆಲ್ಲಗೆ ಆಲೋಚಿಸಿ ಹೇಳಿ. ನನಗಿಂತಲೂ ಅತಿಶಯವಾದ ಪ್ರೀತಿ ವಿಶ್ವಾಸವುಳ್ಳವರು ಯಾರೂ ಇಲ್ಲವೇ? ಇರುವುದು ಕೈಕ. ಯಾರ ಮೇಲೆ? ಇರುವುದು ನನ್ನ ಮಗ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನ ಮೇಲೆ ನೋಡಿದಿರೋ? ಅಪಾರವಾದ ಪ್ರೀತಿ ಇರುವುದು ಕೈಕ. ಈಗಾಗಲೇ ಎರಡೆರಡು ಮಾತುಗಳಾದವು. ನಿಮ್ಮಂತವರನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ ಕೈಕ, ಅವನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಇದಕ್ಕೇನು ಕಡಿಮೆ ಇಲ್ಲ. ಪ್ರಾಣೇಶ್ವರ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನಾಣಿಯಾಗಿಯೂ ಹಾಗಾದರೆ ಭರತನ ಮೇಲೆ ಪ್ರೀತಿ ಇಲ್ಲಂದಾಯ್ತು? ಇಲ್ಲ ಕೈಕ. ಕೈಕ, ನನಗೆ ರಾಮನು ಬೇರೆ ಭರತನು ಬೇರೆಯೇ ಕೈಕ. ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕ. ಹೌದು, ನನ್ನ ಮಗನಾದ ಭರತನನ್ನು ನನ್ನ ತವರು ಮನೆಗೆ ಕಳುಹಿಸಿ ಅವನಿಲ್ಲದ ವೇಳೆಯಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ನಿಶ್ಚಯ ಮಾಡಿರುವುದನ್ನು ನೋಡಿದರೆ ತಿಳಿಯುವುದಿಲ್ಲವೇ ನಿಮ್ಮ ಪ್ರೀತಿ ಏನೆಂಬುದನ್ನು? ಕೈಕ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿತ ಶುಭ ಲಗ್ನವು ಬಹಳ ತ್ವರಿತವಾದ್ದರಿಂದ ಈ ಕಾರ್ಯ ನೆರವೇರಿಸಬೇಕಾಗಿದೆ ಅಲ್ಲದೆ ಕೈಕ ಕೈಕ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಬಾ ಕೈಕ, ಬಾ ಕೈಕ, ಕುಳಿತುಕೋ. ಬಾ ಕೈಕ, ಕುಳಿತುಕೋ. ಕುಳಿತು ಕೈಕ.
ಕೈಕಾ ಕುಳಿತುಕೋ. ಕುಳಿತಿರುವನಲ್ಲ. ಕೈಕಾ, ಇಂತಹ ಸಂತೋಷ ಸಮಯದಲ್ಲಿ ನಿನಗೇನು ಬೇಕೋ ಕೇಳು ಕೈಕಾ. ನಾನು ದಶರಥ ಚಕ್ರವರ್ತಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಇಂತಹ ಸಂತೋಷದ ಸಮಯದಲ್ಲಿ ನಾನು ಏನು ಕೇಳಿದರೂ ನಡೆಸಿಕೊಡುವಿರಾ? ಓಹೋ, ನೀನು ಏನು ಕೇಳಿದರೂ ಆನಂದದಿಂದಲೇ ನಡೆಸಿಕೊಡುತ್ತೇನೆ ಕೈಕಾ. ನಿಜವಾಗಿ? ನಿಜವಾಗಿಯೂ ಕೈಕಾ. ನೀವಾಡುವ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನಾಣೆಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸಿಕೊಡುವೆನೆಂದು ವಚನವನ್ನು ಕೊಡಿ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಹಾಡೆ ಪ್ರಮಾಣಗಳು ಬೇಡ. ನಿನ್ನಾಸೆ ಏನಿದ್ದರೂ ನನ್ನೊಡನೆ ಹೇಳು, ನಾನು ನಡೆಸಿಕೊಡುತ್ತೇನೆ. ಸಾಧ್ಯವಿಲ್ಲ. ನೀವು ರಾಮನಾಣೆ ಹಿಡಿದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ಇದೇನು ಕೈಕಾ, ಯಾವಾಗಲೂ ನನ್ನ ವಿಷಯದಲ್ಲಿ ವಿರೋಧವನ್ನು ಆಚರಿಸುತ್ತಿದ್ದ ಇಂದು ನಿನ್ನ ರೀತಿಯೇ ಬದಲಾಗಿರುವುದಲ್ಲ. ಏನು ಮಾಡಲಿ ಕೈಕಾ? ನನ್ನ ಮಾತೃಪಿತೃಗಳ ಆಣೆಯಾಗಿಯೂ ನನ್ನ ಆಣೆಯು ನನ್ನ ಮಗ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂಬುದಾಗಿ ಹೇಳು ಕೈಕಾ. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ವರಗಳನ್ನು ಕೇಳಲೇ? ಹೇಳಿ ಕೈಕಾ. ವರಗಳನ್ನು ಕೇಳುತ್ತೇನೆ. ಸಂತೋಷದಿಂದ ಕೇಳು ಕೈಕಾ. ಹಾಗಾದರೆ ಕೇಳಿ. ನನ್ನ ಮೊದಲನೆಯ ವರಕ್ಕೆ ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕು. ಕೈಕಾ, ಏನು ಹೇಳುತ್ತಿರುವೆ? ಈಗ ನಿಶ್ಚಯವಾಗಿರುವ ರಾಮಚಂದ್ರ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಮಾಡಬೇಕೆ? ಹೌದು. ಸರಿ ಕೈಕಾ, ಸರಿ. ಇನ್ನು ನಿನ್ನ ಎರಡನೇ ವರ ಯಾವುದು? ನನ್ನ ಎರಡನೆಯ ವರಕ್ಕೆ ನಿಮ್ಮ ಪ್ರಿಯ ಪುತ್ರನಾದಂತಹ ರಾಮನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ಈ ದಶರಥ ಧರ್ಮ ಪತ್ನಿಯೇ? ಸಂದೇಹವೇ? ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತವೆಂದು ತೋರುತ್ತದೆ. ನನ್ನ ರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕಾ ಇಂದು ಒಳಗೆ ವನವಾಸವನ್ನು ಯಾದಿರೆಂದರೆ ಸೂರ್ಯ ಚಂದ್ರರೇ ತಮ್ಮ ಗತಿಗಳನ್ನು ಬದಲಾಯಿಸಿದಂತೆಯೇ ಸರಿ. ಇಲ್ಲ, ನನ್ನ ಕೈಕಾ ಅಂತಹ ಕಠೋರ ಮನಸ್ಸುಗಳಲ್ಲ. ಕೈಕಾ ಚಿತ್ತಭ್ರಮಣೆಯಿಂದ ಮನಸ್ಸು ದಿಕ್ಕಟ್ಟು ಸ್ಥಳಪಲ್ಲಟವಾಗಿ ಈ ದಿನ ಮಾತನಾಡಿದ್ವಿ. ಎಲ್ಲಿ ಕೈಕಾ? ಈ ಭಾಷೆಯಲ್ಲಿ ನಿಂತು ಹೇಳು. ಈಗಲೂ ಹೇಳುತ್ತಿದ್ದೇನೆ ಕೇಳಿ. ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ರಾಮಚಂದ್ರ ಬರಸಿಡಿಲು ಬಡಿದಿಹುದೋ ಕಾರ್ಮೋಡ ಕವಿದಿಹುದೋ ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ ರಾಮಚಂದ್ರ
ಸಾಕು ಸಾಕು, ಕೇಳಲಾರೆ ಕೈಕಾ, ಕೇಳಲಾರೆ. ಕೋಮಲ ಹೃದಯನಾದ ರಾಮಚಂದ್ರನಿಗೆ ಈ ವಿಷಯವು ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವುದು. ನೊಂದುಕೊಳ್ಳಲಿ ಬಿಡಿ. ಕೈಕಾ ಅಲ್ಲದೆ ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳಲಿ. ಕೈಕಾ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಕೈಕಾ ರಾಮನು ಒಂದು ವೇಳೆ ವನವಾಸಕ್ಕೆ ಹೋದರೆ ನನ್ನ ಪಂಚ ಪ್ರಾಣಗಳೇ ಉರುಳಿ ಹೋಗುವುದು. ಅಯ್ಯೋ ಅಯ್ಯೋ, ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ಈಗ ನಾನು ಕೇಳಿರುವ ವರಗಳನ್ನು ನಡೆಸಿಕೊಡುವುದಾದರೆ ನಡೆಸಿಕೊಡುವೆನೆನ್ನಿ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಕೈಕ, ರಾಮನಲ್ಲಿ ಈ ಹಠ, ಈ ಛಲ ನಿನಗೆ ತಕ್ಕದ್ದಲ್ಲ. ಸಾಕು ನನ್ನ ನಿಮ್ಮ ಮಾತನ್ನು ಉಪದೇಶ. ಕೇಳು. ಛಲವೋ ರಾಮನೊಳು ಬೇಡ, ಲಾಲನೆ ದಯದಿಂದ ನೋಡ. ಕೈಗ ನನ್ನ ಮಾತನ್ನು ಕೇಳು. ಛಲವೋ ರಾಮನೊಳು ಬೇಡ, ಲಾಲನೆ ದಯದಿಂದ ನೋಡ. ಈಗ ನನ್ನ ಮಾತನ್ನು ಕೇಳು. ಈ ಹಠ, ಈ ಛಲ ನಿನಗೆ ತಕ್ಕದ್ದಲ್ಲ. ಸಾಕು ಮಾಡಿ ನಿಮ್ಮ ಉಪದೇಶವನ್ನು. ಬಿಡು ನೀ ಕೋಪವ ನನ್ನೊಳು, ಕೈಗ ಬಿಡು ನೀ ಕೋಪವ ನನ್ನೊಳು, ಕರವಾ ಮುಗಿವೆನ ನಿನ್ನೊಳು. ಕೈಗ ನನ್ನ ಮಾತನ್ನು ಕೇಳು. ಈ ಛಲ, ಈ ಒಟ ನಿನಗೆ ತಕ್ಕದ್ದಲ್ಲ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಬಿಡು ನೀ ಕೋಪವ ನನ್ನೊಳು, ಕರವಾ ಮುಗಿವೆನ ನಿನ್ನೊಳು. ಛಲವೋ ರಾಮನೊಳು ಬೇಡ, ಲಾಲನೆ ದಯದಿಂದ ನೋಡ. ಕೈಗ ನನ್ನ ಮಾತನ್ನು ಕೇಳು. ಈ ಹಠ, ಈ ಛಲ ನಿನಗೆ ತಕ್ಕದ್ದಲ್ಲ. ಕೊಡು ನೀ ಭರತಗೆ ರಾಜ್ಯವಾ, ಕೈಗ ದೇವಿ, ಕೈಗ
ಭರತಗೆ ರಾಜ್ಯವಾ ಉಳಿಸು ರಾಮನ ವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಸತ್ಯಾತ್ಮನೋ ಧರ್ಮಾತ್ಮನೋ ನನ್ನ ರಾಮನು ನಿಮ್ಮ ರಾಮನು ನನ್ನ ಮುದ್ದು ರಾಮನು ಏನು ನಿಮ್ಮ ರಾಮನು? ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಚಲವೋ ರಾಮನೊಳು ಬೇಡ ಅಲನೇ ದಯದಿಂದ ನೋಡ ಚಲವೋ ರಾಮನಲ್ಲಿ ಬೇಡ ಅಲನೇ ದಯದಿಂದ ನೋಡ ಕೈಕ ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ. ಸಾಧ್ಯವಿಲ್ಲ ಪ್ರಾಣೇಶ್ವರ, ನೀವೆಷ್ಟೇ ಬಾರಿ ಬೇಡಿಕೊಂಡರೂ ಸರಿಯೇ, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಈಗಲೂ ಆಡಿದ ಮಾತನ್ನು ನಡೆಸಲಾರೆನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಕೈಕ, ನೀನು ರಾಮನಲ್ಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು? ಪ್ರೀತಿ ವಿಶ್ವಾಸ ಅವುಗಳೆಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾದವು. ಕುಲಘಾತಕಿ, ನನ್ನದು ಕಪಟ ನಾಟಕವೇ ಅಲ್ಲವೇ? ನನ್ನದು ಕಪಟ ನಾಟಕವೇ. ನಾನು ನಿನ್ನನ್ನು ಮಣಿಯಾರವೆಂದು ಕೊರಳಿಗೆ ಧರಿಸಿದೆ, ನೀನು ಪಣಿಯಾಗಿ ಎಡೆಯತ್ತಿ ಕುಚ್ಚಿಬಿಟ್ಟೆಯಲ್ಲಿ. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಮಾರಿ. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ಕಾಯುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಲ್ಲಿದ್ದಾರೆ. ನೀನು ಹೋಗಿ ರಾಮನನ್ನು ಬರಮಾಡು. ಕೈಕ ಬೇಡ, ಕೈಕ ಬೇಡ, ರಾಮಚಂದ್ರನ್ನು ಮಾತ್ರ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ಸುಮ್ಮನೆ ಏಕಿಷ್ಟು ಗೋಳಾಡುವಿರಿ? ಈಗಲೂ ಆಡಿದ ಮಾತಿಗೆ ತಪ್ಪಿನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ದೂರ ತೊಲಗು ರಾಕ್ಷಸಿ. ನನ್ನ ಅವಯಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರಾಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಇರಗೊಳ್ಳಲಾರೆ. ನಿನ್ನನ್ನು ಕೊಂದು ನನ್ನ ಪ್ರಾಣವನ್ನು ಶಾಂತಿ ಮಾಡಿಕೊಳ್ಳುವೆ. ಜನಕ, ಸಮಾಧಾನರಾಗಿ. ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಇದೇನಿದು? ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ನಮ್ಮ ಜನಕನು ನಿಮ್ಮ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆಪಡುತ್ತಿರುವರು
ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಾಗಿರುವೆನು. ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯ್ತು, ನಿನ್ನೊಡನೆ ಹೇಳಿದರೆ ಇನ್ನೆಷ್ಟಾಗುವುದೋ? ಹೋಗಲಿ ಬಿಡು, ನಿನಗೆ ತಕ್ಕ ವಿಚಾರ. ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಹೇಳು ತಾಯಿ? ಹಾಗಾದ್ರೆ ಕೇಳು ರಾಮಚಂದ್ರ. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವೆನು. ಏನೆಂದು ತಾಯಿ? ಮೊದಲನೇ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ಜನಕನು ಈ ರೀತಿ ವ್ಯಥೆಪಡಬೇಕೆ? ಭರತನಾರು, ನಾನ್ಯಾರು? ಯಾರು ಆಳಿದರೆ ನಮ್ಮ ಈ ನೆಲವನ್ನ? ಆಗಲಿ ತಾಯಿ, ನಿನ್ನ ಮನದ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಅಮ್ಮ, ಇನ್ನು ನಿನ್ನ 2ನೇ ವರವಾವುದು ತಾಯಿ? 2ನೇ ವರಕ್ಕೆ ಅದನ್ನು ಮಾತ್ರ ಹೇಳಬೇಡ. ಸಮಾಧಾನರಾಗಿ ಹೇಳು ತಾಯಿ, ನಿನ್ನ 2ನೇ ವರವಾವುದು? ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮೋ ಧರಿಪುದಂದ ಮಾತೆ ನೀನೋ. ಅಮ್ಮ, 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 ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮ ಧರಿಪುದಂದ ಮಾತೆ ನೀನೋ. ಅಮ್ಮ, 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 ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ನನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು. ಅಮ್ಮ, ಅಮ್ಮ, ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರಳೆಲ್ಲ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು. ಅಮ್ಮ, ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಅಮ್ಮ, ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದವಿಯಲಗಿತ್ತ ಮಾತೆ ನೀನು. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿ
ಆಡಿದ್ದ ಮಾತ ನೀನು ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ಇನ್ನುಂಟಬಹುದೇ, ನಿಶ್ಚಯ ಜೀವನವಾಸಕ್ಕೊಪ್ಪಿದೆನು ವಿನೀತೆ, ಎಚ್ಚರಿಸು ಪಿತನನ್ನ ನಮಿಸಿ ಪೋಬೆನು ಮಾದೇ. ಅಮ್ಮ ಅಮ್ಮ ಅಮ್ಮ, ನನ್ನನ್ನು ಕಂಡರೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಹಿಂದೆ ಈ ಅಯೋಧ್ಯೆಯ ಜನರಾಡುತ್ತಿದ್ದರು, ಕೈಕಾ ಮಾತೆಯವರಿಗೆ ತನ್ನ ಮಗನಾದ ಭರತನ ಮೇಲಿನ ಪ್ರೀತಿಗಿಂತಲೂ ಕೌಸಲ್ಯೆಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಅತಿಶಯವಾದ ಪ್ರೀತಿ ಎಂದು. ಅಮ್ಮ, ಆ ವಿಚಾರವನ್ನು ನಾನು ಇಂದು ಕಣ್ಣಾರೆ ಕಂಡಂತಾಯಿತು ತಾಯಿ. ಆಗಲಿ ತಾಯಿ, ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನಿಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ನಿನ್ನ ಮನದ ಇಚ್ಛೆಯಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಡಲು ಸಿದ್ಧನಾಗಿರುವೆನು. ಅಮ್ಮ, ಈ ವಿಚಾರವನ್ನು ಮಾತೆಯವರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ಜನಕನ ರಕ್ಷಣಾ ಭಾರವು ನಿಮ್ಮನ್ನೇ ಹೊಂದಿರುವುದು ತಾಯಿ.